ಉತ್ತರ ಕರ್ನಾಟಕದ ಕ್ರೀಡಾ ಪ್ರತಿಭೆಗಳಿಗೆ ಕುತ್ತಾಗಿದೆ ಕೆಎಸ್ಸಿಎ ಕನ್ವೀನರ್. ಕ್ರಿಕೆಟನ್ನು ನಂಬಿದ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ನೋಡಿ, ಕೆಎಸ್ಸಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕ್ರೀಡೆಗಳಿಗೆ ಉತ್ತೇಜನ ಕೊಡುವಂಥ ಒಂದು ಸಂಸ್ಥೆ, ಆದರೆ ಆಗ್ತಾ ಇಲ್ಲ. ಅದರಲ್ಲೂ ಕ್ರಿಕೆಟ್ ಎಲ್ಲರ ಅಚ್ಚುಮೆಚ್ಚಿನ ಒಂದು ಕ್ರೀಡೆ. ಕೆಎಸ್ಸಿಎ ನಿಯಂತ್ರಕ ನಿಖಿಲ ಭೂಸದ್ ಚೆಲ್ಲಾಟ ಆಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ. ಕೆಎಸ್ಸಿಎ ನಿಯಂತ್ರಕ ಹುದ್ದೆ ಸ್ಥಾನ ಒಂದೇ ಕುಟುಂಬಕ್ಕೆ. ಕಳೆದ 18 ವರ್ಷಗಳಿಂದ ಭೂಸೂದ್ ಕುಟುಂಬದವರೇ ನಿಯಂತ್ರಕರಾಗಿ ಆಯ್ಕೆ ಆಗ್ತಾ ಇದ್ದಾರೆ. 5 ಜಿಲ್ಲೆಗಳನ್ನ ಒಳಗೊಂಡಂತಹ ಅಕಾಡೆಮಿ ಇದು ಒಂದೇ ಕುಟುಂಬದ ಹಿಡಿತದಲ್ಲಿದೆ. ಇದು ಯಾವ ರೀತಿಯ ಆಡಳಿತವೋ ಗೊತ್ತಾಗ್ತಾ ಇಲ್ಲ. ಒಂದೇ ಕುಟುಂಬದ ಹಿಡಿತ. 2 ವರ್ಷಗಳ ಹಿಂದೆ ಕೂಡ ಅವರು ನಿಯಂತ್ರಕರಾಗಿ ಆಯ್ಕೆಯಾಗಿದ್ದಾರೆ. ಅವರ ಕಾರ್ಯವೈಖರಿಯಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕರಿಂದ. ಅರ್ಹರನ್ನ ಬಿಟ್ಟು ಅರ್ಹತೆ ಇಲ್ಲದ ಮಕ್ಕಳನ್ನ ಆಯ್ಕೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ. ನಿಖಿಲ್ ಆಯ್ಕೆಯಾದ ನಂತರ ಕೆಎಸ್ಸಿಎ ವ್ಯಾಪ್ತಿಯ ಮಹಿಳಾ ಕ್ರಿಕೆಟ್ಗೆ ಎಳ್ಳು ನೀರು ಬಿಟ್ಬಿಟ್ಟವ್ರೆ. ನಿಯಂತ್ರಕನ ಮೇಲೆ ಅಸಮಾಧಾನ ಹೊರ ಹಾಕ್ತಿದ್ದಾರೆ ಅಕಾಡೆಮಿಯ ಸದಸ್ಯರು. ನೋಡಿ, ಕ್ರಿಕೆಟ್ ಯಾರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಯಾರಿದ್ದಾರೆ ಹೇಳಿ? ರಾಹುಲ್ ದ್ರಾವಿಡ್, ಜೊತೆಗೆ ಜವಗಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ, ಇವರೆಲ್ಲ ಮೈಸೂರು ಬೆಂಗಳೂರು ಕಡೆಯವರು. ವಿನಯ್ ಕುಮಾರ್ ದಾವಣಗೆರೆ ಅಂತ ತಿಳ್ಕೊಳ್ಳೋಣ. ಉತ್ತರ ಕರ್ನಾಟಕದವ್ರು ಯಾರು ಒಂದು ಹೆಸರು ಹೇಳಿ ನೋಡೋಣ ಕ್ರಿಕೆಟ್ನಲ್ಲಿ ಸಾಧನೆ ಮಾಡಿದಂಥವ್ರು. ಯಾಕೆ ಆಗ್ತಾ ಇಲ್ಲ? ಕಾರಣ ಇಲ್ಲಿದೆ ನೋಡಿ. ತಮಗೆ ಬೇಕಾದವ್ರಿಗಲ್ಲಿ ಅವಕಾಶಗಳನ್ನು ಕೊಡೋದು. ಅವನು ಫಿಟ್ಟು ಅನ್ಫಿಟ್ಟು, ಅವ್ನಿಗೆ ಆಡೋಕ್ಕೆ ಬರುತ್ತೋ ಇಲ್ವೋ, ಬೇಸಿಕ್ ಗೊತ್ತಿದೆಯೋ ಇಲ್ವೋ. ನೋಡಿ, ಈ ರೀತಿಯಾಗಿ ಅಲ್ಲಿ ಪ್ರತಿಭೆಗಳನ್ನು ಚೂಟುವ ಕೆಲಸ ಆಗ್ತಾ ಇದೆ. ಎಷ್ಟೋ ಜನ ಪ್ರತಿಭೆಗಳಿದ್ದಾವೆ, ಸಿಕ್ಕಾಪಟ್ಟೆ ಸ್ಟ್ಯಾಂಡರ್ಡ್ ಇದ್ದಾರೆ, ಎಲ್ಲ ಗೊತ್ತಿರುವಂಥವ್ರು ಇದ್ದಾರೆ. ಆದರೆ 18 ವರ್ಷಗಳಿಂದ ಈ ಕೆಎಸ್ಸಿಎ ಅನ್ನುವಂಥ ಅಕಾಡೆಮಿ ಏನಿದೆ, ಅದರಲ್ಲೂ ಕ್ರಿಕೆಟ್ ಜಾಸ್ತಿ ಒತ್ತು ಕೊಡುವಂಥ ಸಂಸ್ಥೆ, ಕ್ರಿಕೆಟ್ಗೋಸ್ಕರನೇ ಇರುವಂಥ ಒಂದು ಸಂಸ್ಥೆ, ಈಗ ಅಲ್ಲಿ ಒಂದೇ ಕುಟುಂಬದ ಹಿಡಿತದಲ್ಲಿ ನಲುಗಿ ಹೋಗಿದೆ. ಇದೇ ವಿಚಾರ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಕೆಎಸ್ಸಿಎ ಅಂದರೆ ಕರ್ನಾಟಕ ಕ್ರಿಕೆಟ್ ಸ್ಟೇಟ್ ಅಸೋಸಿಯೇಷನ್. ಈ ಒಂದು ಅಸೋಸಿಯೇಷನ್ ಹುಬ್ಬಳ್ಳಿಯ ಜೂನಲ್ಲಿ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಇಲ್ಲಿರುವಂತಹ ಕನ್ವೀನರ್ ನಿಖಿಲ್ ಭೂಸದ್ ಅವರು ಇಲ್ಲಿ ದೊಡ್ಡದಂತಹ ಒಂದು ರಾಜಕಾರಣ ಮಾಡ್ತಾರೆ, ಮಕ್ಕಳ ಭವಿಷ್ಯಕ್ಕೆ ಇಲ್ಲಿ ಅಂತಂದರೆ ಕುತ್ತಾಗಿ ಪರಿಣಮಿಸಿದರೆ ಒಂದು ಆರೋಪ ಕೇಳಿ ಬಂದಿದೆ. ಈ ಸಂದರ್ಭಕ್ಕೆ ಮಾತಾಡಲಿಕ್ಕೆ ನಮ್ಮ ಜೊತೆ ಈಗ ಅಂತಂದರೆ ಮಾಜಿ ರಾಜ್ಯ ಕ್ರಿಕೆಟಿಗರಿದ್ದಾರೆ ಮತ್ತು ಅಷ್ಟೇ ಸಹಿತ ಇಲ್ಲಿ ಅಂದರೆ ಪಾಲಕರಿದ್ದಾರೆ. ಮಕ್ಕಳ ಮೇಲೆ ಇಲ್ಲಿ ಅಂದರೆ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ, ಅವರು ಕ್ರಿಕೆಟ್ ಚೆನ್ನಾಗಾಗಲಿ ಅಂತೇಳಿ ಅವರ ಮೇಲೆ ಸಾಕಷ್ಟು ಹಣವನ್ನು ಇಲ್ಲಿ ಅಂತ ಹಾಕಿದ್ದಾರೆ. ಅಂತಹ ಮಕ್ಕಳು ಇವತ್ತು ಅಂದರೆ ಬದುಕೆ ಇವತ್ತು ಛಿದ್ರವಾಗಿದೆ. ಯಾಕೆಂದರೆ ಇಲ್ಲಿರುವಂತಹ ಏನು ಕನ್ವೀನರ್ ಹೇಳಿದರೆ ನಿಖಿಲ್ ಭೂಸದ್ ಅಂತೇಳಿ ಅವರ ಮಕ್ಕಳ ಜೀವನದ ಜೊತೆ ಆಟವಾಡ್ತಿದ್ದಾರೆ. ತಮಗೆ ಯಾವ ಮಕ್ಕಳು ಬೇಕು ಅಂಥವ್ರನ್ನ ಮಾತ್ರ ಇಲ್ಲಿ ಅಂತಂದರೆ ಸೆಲೆಕ್ಟ್ ಮಾಡ್ತಾರೆ. ಹೀಗಾಗಿ ಇಲ್ಲಂದರೆ ಪ್ರತಿಭಾವಂತ ಮಕ್ಕಳು ಏನು ಒಳ್ಳೆಯ ಆಟಗಾರದ್ರೆ ಆ ಒಳ್ಳೆಯ ಆಟಗಾರ ಭವಿಷ್ಯ ಇವತ್ತು ಹಾಳಾಗಿ ಹೋಗಿದೆ ಅನ್ನೋದು ಆರೋಪ ಇದೆ. ಈ ಸಂದರ್ಭಕ್ಕೆ ಅವ್ರನ್ನ ಮಾತಾಡ್ತೀನಿ. ಸರ್, ಏನಾಗ್ತಿದೆ ಕೆಎಸ್ಸಿಎಲ್ಲಿ? ಕೆಎಸ್ಸಿಯಲ್ಲಿ ಬರೀ ಪಾಲಿಟಿಕ್ಸ್ ಆಗ್ತಾಯಿದೆ. ಈ 14, 16, 19 ಸುಮಾರು ಜನ ಪರ್ಫಾರ್ಮ್ ಮಾಡಿದವ್ರನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಸುಮಾರು ಒಂದು 200-300 ಜನ ಕ್ರಿಕೆಟ್ ಬಿಟ್ಟರು. ಸರ್, ನಾ ಏನೋದು ಫೇರ್ ಸೆಲೆಕ್ಷನ್ ಮಾಡಿರಿ. ಯಾವುದೇ ಕ್ಲಬ್ ಇರಲಿ, ಪರ್ಫಾರ್ಮ್ ಮಾಡಿದ ಪರ್ಫಾರ್ಮರ್ ಪೆರಿಶ್ ಅಂತೇನೆ ಯಾವಾಗಲೂ ಮಾಡ್ರಿ ಅಂತೇನೆ. ಇನ್ನೊಂದು ಏನು ಮಾಡ್ಯಾರಂದ್ರೆ IIM ಕ್ಲಬ್ಬು ತಮ್ಮ ಹುಡುಗರು ತಮ್ಮ ಸೆಲೆಕ್ಟರ್ಸ್ ಅದೇನೈತಿ ಈಸಿ ಮಾಡಿ ಇದು ಪಾಲಿಟಿಕ್ಸ್ ಮಾಡೋಕ್ಕೆ ಈಸಿ ಆಗಿಬಿಟ್ಟೈತವೆ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳು ಬರುವಂಥ ಜೋನಲ್ ಆಫೀಸ್ ಇದು ಕೆಎಸ್ಸಿಎ. ಇಲ್ಲಿ ಏನಾಗ್ತಿದೆ ಕೆಎಸ್ಸಿಎಲ್ಲಿ? ತುಂಬ ಅನ್ಯಾಯ ಆಗ್ತಾಯಿದೆ ರೀ. ತುಂಬ ಪಾಲಿಟಿಕ್ಸ್ ಆಗ್ತಿದೆ. ಸೆಲೆಕ್ಷನ್ ಫೇರ್ ಸೆಲೆಕ್ಷನ್ ಆಗ್ತಾಯಿಲ್ಲ. ಮಕ್ಕಳಿಗೆ ಭಾಳ ಮೋಸ ಆಗ್ತಾಯಿದೆ ರೀ. ಚಿಕ್ಕ ಮಕ್ಕಳ ಮೆಂಟಲಿ ಹರಾಸ್ಮೆಂಟ್ ತುಂಬ ಆಗ್ತಾಯಿದೆ ರೀ. ಚಿಕ್ಕ ಮಕ್ಕಳು ಅಂಡರ್ 14, ಅಂಡರ್ 16 ಅವ್ರು ಎಷ್ಟಿರುತ್ತೆ ಅವ್ರಿಗೆ ತುಂಬ ಹರಾಸ್ಮೆಂಟ್ ಆಗಿದೆ. ತುಂಬ ಜನ ಕ್ರಿಕೆಟ್ ಬಿಟ್ಟಿದ್ದಾರೆ. ಈಗ ಕ್ರಿಕೆಟ್ ಅಂತ ಇಲ್ಲಿ ಅಂತ ಕ್ರಿಕೆಟ್ ಏನೂ ಇಲ್ಲ. ಯಾರ ಕಡೆ ದುಡ್ಡಿದೆ ಅವ್ರು ಬೆಂಗಳೂರು ಹೋಗ್ತಾರೆ, ಯಾರ ಕಡೆ ದುಡ್ಡಿಲ್ಲ ಅವ್ರು ಕ್ರಿಕೆಟ್ ಬಿಡ್ತಾ ಇದ್ದಾರೆ ರೀ. ಯಾರಿಗೂ ಇಲ್ಲ ಇದು ಮಾಡೋಕೆ ಆಗ್ತಾ ಇಲ್ಲ. ಸೆಲೆಕ್ಷನ್ ಯಾವ ರೀತಿ ಆಗ್ತದೆ ಸರ್? ಸೆಲೆಕ್ಷನ್ ಅದೇ ಹೇಳಿದ್ದಾರೆ ಸರ್, ತುಂಬ ಅನ್ಫೇರ್ ಸೆಲೆಕ್ಷನ್ ಆಗುತ್ತೆ. ಈಗ ಸೆಲೆಕ್ಟರ್ಸ್ ಈಗ ನಿನ್ನೆ ಒಂದು ಸೆಲೆಕ್ಷನ್ ಆಗಿದ್ದು, ಸೆಲೆಕ್ಟರ್ ಸೈನ್ ಮಾಡಲಾರ್ದೆ ಹೊರಗಡೆ ಬಂದುಬಿಟ್ಟಿದ್ದಾರೆ. ಈಗ ಸೆಲೆಕ್ಟರ್ ಸೈನೇ ಮಾಡಲಿಲ್ಲ. ಯಾರು ಬೇಕು ಅವ್ರು ಸೆಲೆಕ್ಟ್ ಆಗ್ತೈತಿ. ಅದಕ್ಕೆ ಸೈನ್ ಮಾಡಲಾರ್ದೇ ಸೆಲೆಕ್ಟರ್ ಹೊರಗೆ ಬಂದುಬಿಟ್ಟಿದ್ದಾರೆ. ಈಗ ಸೆಲೆಕ್ಟ್ ಮಾಡೋದು ಬೇಡ ಅಂತೇಳಿ. ಇದು ಒಂದು ಸೆಲೆಕ್ಟರ್ ಹೋದ್ಮೇಲೇನು ಈಗ ಅವ್ರು ಹೆಂಗೆ ಮಾಡಿದ್ರೆ ಅವರೇ ಸೆಲೆಕ್ಟರ್ ಇರ್ತಾರೆ. ಕನ್ವೀನರ್ ರೋಲ್ ಇರ್ತೈತಿ, ಅವ್ನು ಇನ್ವಾಲ್ವ್ ಆಗಬಾರ್ದ್ರಿ. ಸೆಲೆಕ್ಷನ್ ಕಮಿಟಿ ಒಳಗೆ ಅವ್ನು ಇನ್ವಾಲ್ವ್ ಆಗ್ತಾರೆ. ಅಷ್ಟೇ ಅಲ್ಲ, ಇಲ್ಲಿಂದ ಧಾರವಾಡ ಝೋನ್ ಟೀಮ್ 15 ಜನ ಮಾಡಿ ಹೋದ್ಮೇಲೆ 11 ಮಂದಿ ಯಾರಿಗೆ ಬೇಕು ಅವ್ನು ಇಲ್ಲಿ ಹುಬ್ಳಿಯಲ್ಲಿ ಕುಂತು ಬೆಂಗಳೂರಲ್ಲಿ ಮ್ಯಾಚ್ ಆಡಿಸ್ತಾರೆ ರೀ. ಈಗ ಅಲ್ಲಿ ಕೋಚ್ ಕೇಳಿದರೆ ಅವ್ರು ಏನು ಹೇಳ್ತಾರೆ, ಕೋಚ್ ಇಲ್ಲ ಕನ್ವೀನರ್ ಹೇಳಿದ್ರೆ ನಾವು ಏನು ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ 11 ಸದಕ್ಕೆ ಇವ್ನು ಇಲ್ಲಿಂದ ಮಾಡಿ ಕಳಿಸ್ತಾನೆ ರೀ. ಕ್ರಿಕೆಟ್ ಅವ್ರು ಎಷ್ಟು ಆಡಿದ್ದಾರೆ ಏನು ಆಡಿದ್ದಾರೆ ಅವ್ರಿಗೆ ಗೊತ್ತದ. ಆದರೆ ಇಲ್ಲೇ ಕುಂತು ಟೀಮ್ ಅಲ್ಲೇ ಮಾಡಿ ಕಳ್ಸಾಕತ್ತಾರೆ. ಸರ್, ಏನಾಗ್ತಿದೆ ಮಕ್ಕಳ ಭವಿಷ್ಯ ಉತ್ತರ ಕರ್ನಾಟಕದಲ್ಲಿ? ಸರ್, ಹೋದ ವರ್ಷ ನನ್ನ ಮಗನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ನನ್ನ ಮಗ ಅನ್ಮೋಲ್ ಪಾಗದ್ ಅಂತ ಹೇಳಿ
ನನ್ನ ಮಗ. ನನ್ನ ಹೆಸರು ದಾವಲ್ ಸಾಪ್ ಆಗದ ಅಂತೇಳಿ. ಹೋದ ಸಲ ಎಲ್ಲ ಕೀಪರ್ಕಿಂತ ಹೆಚ್ಚಿಗೆ ರನ್ ಹೊಡೆದಿದ್ದ ನನ್ನ ಮಗ. ಏನಂದ್ರೆ ಅಂಡರ್-19 ಫಸ್ಟ್ ಇಯರ್ ಐತಿ ನಿಂದ ಸೀನಿಯರ್ ಅದಾರ, ಅವ್ರು ರನ್ ಹೊಡೆದಿಲ್ಲ. ಸೀನಿಯರ್ ಅದಾರ, ಅವ್ರು ಆಡಲಿ ಅಂಥೇಳಿ ಅವ್ರಿಗೆ ಚಾನ್ಸ್ ಕೊಟ್ರು. ನಮ್ಮ ಮಗಗೆ ಒಂದು ಮ್ಯಾಚ್ ಸುಮ್ಮ ಹೆಸರಿಗೆ ಆಡಿಸಿದ್ರು ಬೆಂಗಳೂರು ಒಳಗೆ. ಸುಮ್ಮ ಹೆಸರಿಗೆ ನಾಮಕೆ ವಾಸ್ತೆ ಕೊಡಬೇಕಲ್ಲ. ಈಗ ಕರ್ಕೊಂಡು ಹೋಗಿ ಟೀಮ್ಗೆ 15 ಮಂದಿ ಕೂಟಕ್ಕೆ ಕರ್ಕೊಂಡು ಹೋಗಿ ಲಾಸ್ಟ್ ಒಂದು ಮ್ಯಾಚ್ ಕೊಟ್ರು ಅವ್ನಿಗೆ. ಕೊಟ್ಟರು ಕೀಪಿಂಗ್ ಕೊಟ್ಟಿಲ್ಲ. ಲಾಸ್ಟ್ ಒಂದು ಮ್ಯಾಚ್ ಹೆಸರಿಗೆ. ಯಾಕೆ ಏನು ಮಾಡ್ತಿದ್ದಾರೆ ಇವರು? ಅದಾಗ ಗೊತ್ತಾಗೋಲ್ಲ ನನಗೆ. ಏನಂದ್ರೆ ಹೋದ ವರ್ಷ ನೀನು ಅಂಡರ್-19 ನಿನ್ನ ಫಸ್ಟ್ ಇಯರ್, ನೀ ಟೀಮ್ನಾಗ ಇರ್ತಿ, ನಿನ್ನ ಭವಿಷ್ಯ ಚಲೋ ಐತಿ, ನಿನ್ನ ಭವಿಷ್ಯ ಹಂಗೈತಿ, ನಿನ್ನ ಭವಿಷ್ಯ ಹಿಂಗೈತಿ, ನೀ ಚಲೋ ಪ್ಲೇಯರ್ ಅದಿ, ನೀ ಆಡ್ತಿ, ಮುಂದಿನ ಸಲ ಇರ್ತಿ ಟೀಮ್ನಾಗ. ಈ ಸಲ ಸ್ವಲ್ಪ ಕಡಿಮೆ ರನ್ ನೋಡ್ದ ಅವ. ಈಗ ಕೀಪಿಂಗ್ ಹಿಡಿಯೋಕೆ ಬರ್ಲಾರ್ದವ್ರು ಎಂಥ ಟೀಮ್ನಾಗ ರನ್ ಹೊಡ್ದಾರ ಹೇಳ್ರಿ. ಆ ಮುಂದಿನ ಟೀಮ್ 26 ರನ್ನಿಗೆ ಅಲೌಟ್ ಆಗೈತಿ. ಒಂದು ಬೆಳಗಾವಿ ಟೀಮ್ 26 ರನ್ನಿಗೆ ಅಲೌಟ್ ಆಗ್ಯಾರ ಅವ್ರು. ಇವ್ರು 400 ಚಿಲ್ಲರ ಹೊಡೆದಾರ. ಅಂದ್ರೆ ಆ ತಿಳ್ಕೋರಿ ಆ ಟೀಮ್ ಹೆಂಗೈತೆ ಅಂತ. ಅಂಥವ್ರೆಲ್ಲ ಸೆಲೆಕ್ಟ್ ಮಾಡ್ತಾರೆ. ಅಲ್ಲ, ಅಂಥ ಟೀಮ್ನಾಗ ರನ್ ಹೊಡ್ಸೋದು, ಅಂಥ ಟೀಮ್ KC ಒಳಗೆ ಮ್ಯಾಚ್ ಆಡಿಸೋದು ಇವರು. ನಮ್ಮ ಹುಡುಗರಿಗೆಲ್ಲ ಮ್ಯಾಚ್ ಸಿಕ್ಕಿದ್ದು ಎಲ್ಲಿ ಸಿಕ್ಕಾವ ಸರ? ಬೇರೆ ಗ್ರೌಂಡ್ದಾಗ ಸಿಕ್ಕು. ಬೇರೆ ಗ್ರೌಂಡ್ ಹೆಂಗಿದ್ದು ಅಂದ್ರೆ ಪೂರ ರೇನಿ ಕಂಡೀಷನ್, ಎಲ್ಲ ಮಳೆ ಇದ್ದಿದ್ದು. ರಾತ್ರಿ ಎಲ್ಲ ಮಳೆ ಆಗೋದು, ಮುಂಜಾನೆ ಮ್ಯಾಚ್ ಏನಾಗ್ತಿದೆ ಫುಲ್ ಸ್ವಿಂಗ್ ಆಗೋದು. ರಾಜಕಾರಣ ಆಗ್ತಿದೆ. ಪೂರ ರಾಜಕಾರಣ ಅಲ್ಲ ಸರ್. ಮತ್ತಿದೆ ತಮಗೆ ಹೆಂಗೆ ಬೇಕಾ ಇಲ್ಲಿ ಹಾಕೋದು ಮ್ಯಾಚ್, ನಮ್ಮ ಮ್ಯಾಚ್ ಎಲ್ಲಿ ಬೇಕಲ್ಲಿ ಹಾಕ್ಬಿಡೋದು. ಈಗಾಗಲೇ ಅಂದರೆ KC ಇಲ್ಲಿ ದೊಡ್ಡದಾದಂತಹ ಒಂದು ರಾಜಕಾರಣ ಆಗ್ತದೆ. ಇಲ್ಲಿರುವಂತಹ ಕನ್ವೀನರ್ ನಿಖಿಲ್ ಬೋಸ್ ಅವರು ತಮಗೆ ಯಾರನ್ನ ಬೇಕೋ ಅವ್ರನ್ನ ಇಲ್ಲಿ ಅಂತಾರೆ ಸೆಲೆಕ್ಟ್ ಮಾಡ್ತಾರೆ, ಟೀಮ್ಗೆ ಇಲ್ಲಿ ಅಂತಾರೆ ಆಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.